ನಾರ್ಮಲ್ ಟೋಲ್ ಹತ್ರ ಬಂದು ಟೀ ಕುಡಿಯೋಣ ಅಂತೇಳಿ ಗಾಡಿ ನಿಲ್ಸಿದ್ವಿ. ಅಷ್ಟ್ರಾಗೆ ಒಂದು ಟೈರ್ ಶಾಕ್ ಕೊಟ್ಬಿಡ್ತು. ಏನಂದರೆ ಒಂದು ರಗಡ ಸಿಕ್ಕಿದ್ದಾನೆ. ಎಷ್ಟು ಸಲ ಸಿಕ್ಕಿರೋ ವೀಡಿಯೋ ಮಾಡ್ಕೊಂಡಿದ್ದಿಲ್ಲ. ಸ್ವಾಗತ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಭಂಡಾರದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಿಂದೆ ಕಾಣ್ತಿದ್ದಾವೆ ನೋಡಿ, ಗಾಡಿ ಖಾಲಿ ಆಗಿದ್ದಾವೆ. ಖಾಲಿ ಮಾಡಿ ನಿಲ್ಸಿದ್ದೀವಿ. ನೈಟ್ ಬಂದು ಪಾರ್ಕಿಂಗ್ನಾಗದೀವಿ. ಇವಾಗ ಎದ್ದು ಚಾ ಕುಡಿಯೋಣ ಅಂತ ಹೊಲ್ತೀವಿ. ಬೇಡ ಬ್ಲೂಟೂತ್ ಅಂತ ಹೇಳ್ತಾನೆ. ಆಮೇಲೆ ಅವು ಒಂದು ವಾರಕ್ಕೆ ಹೋಗ್ಬಿಡ್ತವೆ. ಇವಾಗ ಹೊಟ್ಟಿದ್ದೀವಿ ಚಾ ಕುಡಿದು ಬರೋಣ ಅಂತೇಳಿ. 8 ಗಂಟೆಗೆ ಬಿಸಿಲು ಸರಸರ ಕುಗ್ತೈತೆ. ಮಳೆನೇ ಬಂದಿಲ್ಲ ಇಲ್ಲಿ. ಚಾ ಕುಡಿದು ಬಂದು ಅಡುಗೆ ಮಾಡಬೇಕು. ಮಳೆ ಎಲ್ಲಿ ಬಂದೈತೆ? ಧೂಳು ಅಡ್ಗೆ ಮಳೆನೂ ಬಂದಿಲ್ಲ. ಚಾ ಕುಡಿದು ಬಂದು ಅಡುಗೆ ಮಾಡೋದು. ಯಾವುದೋ ಪೊಂಗಲ್ ಗಮ್ಮಂತ ಐತೆ. ಅಣ್ಣ ಸಿಗಡೆ ಸ್ಮೆಲ್ಲು ಪೊಂಗಲ್. ಗ್ರೀಸ್ ಹೊಡಿತಾನೆ ಕಣ, ಹೊಡ್ತಾನೆ. ಲೋ ಡುಮಾ, ಗ್ರೀಸು ಅಲ್ಲಿದ್ದಾನೆ ನೋಡು. ಗ್ರೀಸ್ ಹೊಡ್ಸೋದಾಯ್ತಾ? ದುಡ್ಡು ಇಲ್ಲಲ್ಲ. ದುಡ್ಡು ಹಾಕ್ಸ್ಯ. ದುಡ್ಡಿಲ್ಲ ಅಂತಾನೆ ಗ್ರೀಸ್ ಹೊಡ್ಸ ಅಂದರೆ 250 ರೂಪಾಯಿ. ಏನು ಮಾಡ್ತಾನಂದ್ರೆ ಇವಾಗ ಹೋಗಿ ಒಂದು 5 kg ಗ್ರೀಸ್ ಡಬ್ಬಿ ಬಕೆಟು ಒಂದು ಗ್ರೀಸ್ ಗನ್ ತಗೊಂಬಿಡೋದು. ತಗೊಂಡು ಕೊಟ್ಬಿಡೋದು. ಹೊಡೀರ ಅಂತೇಳಿ ಇವಾಗ ಹಂಗೆ ಮಾಡ್ಬೇಕಂತ ಇದೀವಿ ನೋಡಿ. ಚಾ ಕುಡಿಯೋಣ ಅಂತ ಹೊಲ್ಟಿದ್ದೀವಿ. ಬನ್ನಿ ಚಾ ಕುಡಿದು ಬಂದು ಸಿಗೋಣ. ದೊಡ್ಡಪ್ಪ ಚಿಕ್ಕಪ್ಪ ಜೊತೆಗೆ ಹೋಗ್ತಾ ಇದಾರೆ. ಇವ್ನು ದೊಡ್ಡಪ್ಪ, ಅವ್ನು ಚಿಕ್ಕಪ್ಪ ದೊಡ್ಡಪ್ಪ ಅಂತಂದು. ಗುರು ಬಿಸಿಲೈತಂದರೆ ಸಿಕ್ಕಾಬಟ್ಲೆ ಬಿಸಿಲೈತ ಬಾಬಾ. ಇಲ್ಲಿ ಯಾರನ್ನ ಬದುಕ್ತಾರ? ಇಷ್ಟೊತ್ತಿಗೆ 8 ಗಂಟೆಗೆ ಫುಲ್ ಬಿಸಿಲು ಅಂದರೆ ಬಿಸಿಲು ಹೊಡಿತೈತೆ. ಕನ್ನಡ ಪಾರ್ಕಿಂಗು ಖಾಲಿ ಐತೆ. ಸಿಕ್ಕಾಬಟ್ಲೆ ಬಿಸಿಲು ಹೊಡಿತೈತೆ, ನೋಡ್ತಾ ಇರ್ಬೋದು. ನಮ್ಮ ಗಾಡಿ ನೋಡಿದರೆ ಆ ಕಡೆ ಮೂಲೆಗೆ ಹಾಕಿದ್ನಿ. ಅಲ್ಲಿಂದ ಸೀದಾ ಇಲ್ಲಿಂದ ಹಿಂಗೆ ಹೋಗಿ ಬರಬೇಕು. ಎಷ್ಟೊಂದು ಗಾಡಿಗಳಿದ್ದಾವೆ. ಇಲ್ಲೆಲ್ಲ ಫುಲ್ ಪಾರ್ಕಿಂಗೇ ಇರೋದು ಬಾಬಾ. ಇಷ್ಟೊತ್ತಿಗೆ 8 ಗಂಟೆಗೆ ಸಿಕ್ಕಾಬಟ್ಲೆ ಬಿಸಿಲು. ಏಯಪ್ಪ, ಮನುಷ್ಯನೇ ಅವನನ್ನು ಬದುಕ್ತಾನೆ ಏನು ಗುರು. ನಾವೆಲ್ಲ ಚಾ ಕುಡಿದು ಬಂದ್ವಿ. ಚಿಕ್ಕಪ್ಪ ನೋಡಿದ್ರೆ ಅಡುಗೆ ಮಾಡ್ತಿದ್ದಾನೆ. ಆಯ್ತೇನು ಚಿಕ್ಕಪ್ಪ? ಅನ್ನ ಸ್ಟವ್ ಆಫ್ ಮಾಡ್ದಂಗೆ ಇದೆಯಾ? ಅಲ್ಲೇ ಅನ್ನ ಉಳ್ದಿತ್ತು ಗುರು. ಬೆಳಗ್ಗೆನೇ 5 ಗಂಟೆಗೆ ಎದ್ದು ಬಂದು ತಿಪ್ಪೇಸಿ ಬಾರಿಸೋಗೇನೆ. 5 ಗಂಟೆಗೆ ಹೊಟ್ಟೆ ಎಷ್ಟಿತ್ತು ಅಂತ ಅವನಿಗೆ. ಉಂಡು ಕುಕ್ಕರ್ ತೊಳೆದಿಟ್ಟು ಹೋಗಿದ್ದಾನೆ ಕ್ಲೀನಾಗೆ. ಇವಾಗ ಇನ್ನೇನು ಸೀಟಿ ಹೊಡಿಬೇಕೆ. ಸೀಟಿ ಹೊಡೆದಿಟ್ಟು ಊಟ ಮಾಡೋದೆ. ಮೊಸರು ತರಕ್ಕೆ ಕಳಿಸಿದ್ನಿ. ಏನು ಮಾಡ್ತೀರಾ? ಮೊಸರು ಐತೆ, ಆದರೆ ಮೊಸರು ಇಲ್ಲಿಂದ ನಮಗಿನ್ನ 20 ಕಿಲೋಮೀಟ್ರ್ ದೂರ ಹೋಗಿದ್ದಾನೆ. ಇವಾಗ ಅನ್ನ ಬೇಳೆ ಸಾರು ನಾನು ಬನ್ನಿ. ನೋಡಿ ಸ್ನೇಹಿತರೆ, ಲೋಡಿಂಗ್ ಕನ್ಫರ್ಮ್ ಆಗೈತೆ. ಜೆರಾಕ್ಸ್ ಮಾಡ್ಸೋಗು. ಹಿರಿಯೂರಿಗೆ ಸ್ನೇಹ ಫೀಡ್ಸ್ಗೆ ಲೋಡಿಂಗ್ ಕನ್ಫರ್ಮ್ ಆಗೈತೆ. ಇಬ್ಬರು ಹೊರಟಿದ್ದೀವಿ ನೋಡಿ. ಇಷ್ಟೊತ್ತಕ್ಕ ಮಕ್ಕೊಂಡಿದ್ವಿ. ಇವಾಗ ಹೊರಟಿದ್ದೀವಿ. 12 ಗಂಟೆ ಆಗೈತೆ. ಆದರೆ ಇವತ್ತು ಲೋಡ್ ಆಗ್ಬೋದು, ಇಲ್ಲಾಂದರೆ ನಾಳೆನೂ ಆಗ್ಬೋದು ನೋಡಿ. 12 ಗಂಟೆ. ಬಿಸಿಲು ಸಿಕ್ಕಾಬಟ್ಲೆ. ಬಿಸಿಲು ಮಾತ್ರ ಸಿಕ್ಕಾಬಟ್ಲೆ ಐತೆ ಗುರು. ಬಿಸಿಲು ಹೇಳ್ಬಾರ್ದು, ಅಷ್ಟೊಂದು ಬಿಸಿಲು ಐತೆ. ನೋಡೋಣ ಅಲ್ಲಿಗೆ. ಇವನು ನಾನು ಅಲ್ಲೇ ಒಂದ್ಸಲಿ ಹೋಗಿ ಗೋದ್ರೇಜಿಗೆ ತುಂಬ್ಕೆ ಬಂದಿದ್ವಿ. ಇವಾಗ ಹೋದ್ರೆ ಅಲ್ಲಿ ಲೋಡ್ ಆಗೋದೆ ಸಂಜೆನೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಅಲ್ಲೇ ಹೊರಗೇನೆ ಏನೇನು ಮಾಡ್ಕೋಬೇಕು. ಅದು ಏನು ಮಾಡ್ತಾರೆ ಗೊತ್ತಿಲ್ಲ. ಅವನು ಇಲ್ಲೇ ಹೇಳಿದರೆ ಮಾಡಿಲ್ಲ. ನನಗೆ ಏನು ಹೇಳಿದ್ರು ಅಂದರೆ ಫ್ಯಾಕ್ಟ್ರಿ ತಕ್ಕ ಹೋದ್ಮೇಲೆ ಮಾಡೋಣ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ ಊಟಕ್ಕೆ. ನೋಡೋಣ. ಸಾಯಂಕಾಲದಷ್ಟೊತ್ತಿಗೆ ಒಬ್ರಿಗಾಗಲಿ ಅಡುಗೆ ಅನ್ನ ಸಾಂಬಾರು ಇರೋದು ಒಬ್ರಿಗೆ ಆಗುತ್ತಷ್ಟೇ. ಇನ್ನು ಇಬ್ಬರಿಗೆ ಆಗೋದಿಲ್ಲ. ಅನ್ನ ಗೊಜ್ಜು ಮಾಡ್ತೀವಂತ ಹೇಳಿದ್ದಾರೆ. ನೋಡೋದು ಅವನ ಗಾಡಿಗೆ ಏನಪ್ಪ ಅಂದರೆ ಅಕ್ಕಿ ಇಟ್ಟರೆ ಬೇಗ ಆಗುತ್ತೆ ಅನ್ನ. ನಮ್ದ್ರಾಗೆ ಗೊಜ್ಜು ಮಾಡ್ಕೊಂಡ್ರಾತು. ಅದಕ್ಕೆ ಅಂಗಡಿಗೆ ಕಳಿಸಿದ್ದೀನಿ ಜೆರಾಕ್ಸ್ ಮಾಡಿಸ್ಕೊಂಬರೋಕ್ಕೆ. ಯಾಕೆ ಗೊತ್ತಾ, ಅಲ್ಲಿ ಲೈಸೆನ್ಸು ಮತ್ತು RC ಜೆರಾಕ್ಸ್ ಕೇಳ್ತಾರೆ. ಅದು ಕೊಡಬೇಕು. ಇಲ್ಲಾಂದರೆ ಅಲ್ಲಿ ಫ್ಯಾಕ್ಟ್ರಿ ತಗ ಜೆರಾಕ್ಸ್ ಇಲ್ಲಾಂದರೆ ಕಷ್ಟ ಆಗುತ್ತೆ. ಶಾಲಿಮಾರ್ಗೆ ಹೋಗಿದ್ರೆ ಅಲ್ಲಿ ಜೆರಾಕ್ಸ್ ಇತ್ತು. ಇಲ್ಲಿ ಯಾರು ಫ್ಯಾಕ್ಟ್ರಿ ಐತನೋ ಜೆರಾಕ್ಸ್ ಐತೋ ಇಲ್ಲ ಗೊತ್ತಿಲ್ಲ. ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ಬಿಡೋಣ. ಬನ್ನಿ ಹೋಗೋಣ. ಈ ಕಚ್ಚಾ ರೋಡ್ನಾಗ ಇಂಡಸ್ಟ್ರಿಯಲ್ ಇರೋದ ಗ್ಲಾಸ್ ಹೋಗ್ಬೇಕು. ಇಲ್ಲಿ ಬಂದ್ವಿ. 2 ಗಾಡಿನೂ ಲೋಡಿಂಗ್ ಐತೆ ಅಂತೇಳಿ ಒಂದು ಗಾಡಿ ಕ್ಯಾನ್ಸಲ್ ಆಯ್ತು ಹಿರಿಯೂರಿಗೆ. ಇವಾಗ ನಾನು ಮತ್ತೆ 50 ಕಿಲೋಮೀಟ್ರ್ ಬೇರೆ ಕಡೆ ಹೋಗ್ಬೇಕು. ರಾಮ್ಟೆಕ್ ಅಂತೇಳಿ ಮನ್ಸೂರಿಗೆ, MP ಬಾರ್ಡ್ರಿಗೆ. ನಂದು ಚಿಕ್ಕಬಳ್ಳಾಪುರಿಗೆ, ಅವನದು ಹಿರಿಯೂರಿಗೆ. ಇಬ್ಬರು ಜೊತೆಗೆ ಹೋಗೋದು.
ನಮ್ಮದು ಇವತ್ತು ಲೋಡ್ ಆಗೋ ಡೌಟ್, ಬೆಳಿಗ್ಗೆ ಆದರೂ ಆಗ್ಬೋದೇನೋ ನೋಡೋಣ. ಒಟ್ಟು ಅಲ್ಲಿಗೆ ಹೋಗೋಣ. ಚಿಕ್ಕಬಳ್ಳಾಪುರನಾಗ ಯಾವಾಗ ಖಾಲಿ ಆಗ್ತದೇನೋ, ಸುಮ್ಮನೆ 40 ಕಿಲೋಮೀಟ್ರ್ ಬಂದುಬಿಟ್ವಿ. ನಾವು ದುರ್ಗಕ್ಕೆ ಹೋಗ್ತಿದ್ವಿ, ದುರ್ಗದ್ದು ಮಾಲ್ ಶಾರ್ಟೇಜ್ ಐತೆ, ಲೋಡ್ ಆಗಲ್ಲ ಅಂದ. ನಾವು ಏನು ಮಾಡ್ಬೇಕಾಯ್ತು ಅಂದರೆ ಒಂದು ಗಾಡಿ ಹತ್ಲಾಗೆ ಒಂದು ಗಾಡಿ ಇತ್ಲಾಗೆ ಹೋಗ್ಬೇಕಾಯ್ತು. 2 ಗಾಡಿ ಆಯಿತು ಅಂತೇಳಿ ಬಂದರೆ ಇಲ್ಲಿ ನೋಡಿದರೆ ಹಿಂಗಾಯ್ತು. ದುರ್ಗ ಇಲ್ಲ, ಯಾವುದಿಲ್ಲ. ಚಿಕ್ಕಬಳ್ಳಾಪುರಿಗೆ ಏನು ಮಾಡ್ತೀರಾ, ಬನ್ನಿ ಹೋಗೋಣ. ಎಲ್ಲಿ ಸಿಗ್ತದೆ ಅಲ್ಲಿಗೆ ಹೋಗ್ತಾ ಇರ್ಬೇಕು. ನೋಡು, ಗ್ಲಾಸೇ ಒರೆಸಿಲ್ಲ ನಾವು, ಹಂಗೈತೆ. ಮಳೆ ಮೋಡ ಆಗೈತೆ, ಮಳೆ ಬರೋ ಮುನ್ಸೂಚನೆ ಐತೆ. ಬಂದರೂ ಚೆನ್ನಾಗೈತೆ, ಬರ್ದಿದ್ರು ಚೆನ್ನಾಗೈತೆ. ಬಂದರೆ ವಾತಾವರಣ ಥಂಡ ಆಗುತ್ತೆ. ಮಳೆ ಬಂದ್ರೂ ನಮ್ಮದು ಪ್ಲಾಟ್ಫಾರಮ್ ಅಲ್ಲಿಗೆ ನೆಂದರೆ ಜಲ್ದಿ ಒಣಗಲ್ಲ, ಹಂಗಾಗ್ತೈತೆ. ಬನ್ನಿ ಹೋಗಿ ಆ ಕಡೆ ಫ್ಯಾಕ್ಟ್ರಿಗೆ ಸಿಗೋಣ. ಫ್ಯಾಕ್ಟ್ರಿ ನಾವು ಗಾಡಿ ಹಾಕಬೇಡ ಅಂದರೆ ಅವನಿಗೆ ಮಾಲು ಜಾಸ್ತಿ ಆಗೈತೆ ಅಂದರೆ ಗಾಡಿ ಭಾಳದು ಅಂತೆ, ಒಂದು ಗಾಡಿ ಬೇಕಂತೆ. ಅದಕ್ಕೆ ಒಂದು ಗಾಡಿ ಬೇಡ ಅಂತ ಆವಾಗಲೇ ಹೇಳಿದರೆ ನಾನು ದುರ್ಗಕ್ಕನ್ನ ಹೋಗ್ತಿದ್ದೆ. ಇಲ್ಲಿಗೆ ಬಂದಮೇಲೆ ಯಾಕೆ ಹೇಳ್ಬೇಕು, ಇಂಥ ನಾಟಕ ಮಾಡಬೇಕು. ನಾವು ಇದುವರೆಗೆ ಹತ್ರ ಆಗ್ತದೆ ಅಂತೇಳಿ ಹೊರಟಿದ್ವಿ. ಆದರೆ ಶಿವಮೊಗ್ಗದೊಂದು ಕನ್ಫರ್ಮ್ ಆಗಿತ್ತು, ಶಿವಮೊಗ್ಗದ ಯಾಕೋ ಬರಲಿಲ್ಲ. ಶಿವಮೊಗ್ಗ ಹೋಗಿ ಚಿಕ್ಕಬಳ್ಳಾಪುರಿಗೆ ಬಂದಿದ್ದೆ. ಚಿಕ್ಕಬಳ್ಳಾಪುರಾಗ ಎಲ್ಲಿ ಖಾಲಿ ಇರ್ತದೆ ಗೊತ್ತಿಲ್ಲ ನಮಗಿನ್ನ, ನೋಡಬೇಕು. ನಮಗೆ ದುರ್ಗದ್ದು ಲೋಡ್ ಮಾಡಿದರೆ ದುರ್ಗದ್ದು ಏನಾಯ್ತು ಅಂದರೆ ಅಲ್ಲಿ ಸಾಲ್ಟೇಜ್ ಬರ್ತೈತೆ ಗುರು, ಅಡ್ಜಸ್ಟ್ಮೆಂಟಿಂಗ್ ಮಾಡ್ತಾರೆ. ಅದೊಂದು ಲೋಡಿಂಗು ಕನ್ಫರ್ಮು ಏನಂದರೆ ಇವತ್ತು ಲೋಡ್ ಆಗ್ಬೋದು, ಇಲ್ಲ ನಾಳೆ ಆಗ್ಬೋದು ಅಂತ ಹೇಳಿದ್ದವನು. ಇವತ್ತು ನೈಟ್ ಆದರೆ ಹಾಕೋದು, ಇಲ್ಲಾಂದರೆ ನಾಳೆ ಆಗುತ್ತೆ. ಮಾಲ್ ಸಾಲ್ಟೇಜ್ ಐತಂತ ಅವರು ಹೇಳಿದ್ದು, ಇಲ್ಲಾಂದರೆ ಅಲ್ಲೇ ಹೋಗ್ತಿದ್ವಿ. ಇವತ್ತು ಹೋಗಿ ನಾಳೆ ಲೋಡ್ ಆಗೋದಾಗಿದ್ರೆ ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಹಂಗೆ ಹೇಳಿದ್ದಕ್ಕೆ ಈ ಕಡೆ ಬಂದ್ವಿ. ಇಲ್ಲಿ ನೋಡಿದ್ವಿ, ಅವನು ಕ್ಯಾನ್ಸಲ್ ಮಾಡ್ದೆ. ಇವಾಗ ಚಿಕ್ಕಬಳ್ಳಾಪುರಿಗೆ ಹೋಗ್ಬೇಕು. ಇನ್ನು ಚಿಕ್ಕಬಳ್ಳಾಪುರ ಲೋಡಿಗೆ ರಾಮಟೆಕ್ ಅಂತೇಳಿ 50 ಕಿಲೋಮೀಟ್ರ್. ಅಲ್ಲಿಂದ ಹೋದ್ಮೇಲೆ ಏನಾಗುತ್ತೆ ಬನ್ನಿ ನೋಡೋಣ. ಫ್ಯಾಕ್ಟ್ರಿ ರೋಡ್ ಲೋಡಿಂಗ್ ಚಾಲೂ ಮಾಡಿದ್ದಾರೆ ನೋಡಿ. ಮೊಬೈಲು ವೀಡಿಯೋ ತಗೊಳಂಗಿಲ್ಲ ಅಂತಂದರೆ ನಮ್ಮ ಗಾಡಿದು ಅಷ್ಟೇ ತಾಂತ ಇದ್ದೀವಿ. ಹೊರಕ್ಕೆ ಹೋದ್ಮೇಲೆ ನೋಡೋಣಂತೆ. ನೋಡಿ, ಸೂರ್ಯ ಮನೆ ಕಡೆ ಹೋಗ್ತಾಯಿದ್ದಾನೆ, ಅದು ಬೇರೆ ಉದುರ್ತೈತೆ. ಬೇಗ ಬೇಗ ಲೋಡ್ ಮಾಡಿ ಟಾರ್ಪಲ್ ಹಾಕ್ಬೇಕು. ಇವಾಗ ಒಂಚೂರು ವೀಡಿಯೋ ಎಡಿಟಿಂಗ್ ಮಾಡಿ ಲೋಡ್ ಮಾಡ್ಕೊಂಡು ಹೋಗಿ ಹೊರಗೆ ಸಿಗೋಣ ಒಂದೇ ಸರಿ. ಹಾಂ, ಬ್ರಿಡ್ಜ್ ರೋಡ್ ಅದೆಲ್ಲ ಮಾಡ್ತೀಯ ತಗೋದು. ಸಿಮೆಂಟ್ ಫ್ಯಾಕ್ಟ್ರಿ ರೈಟ್ ಸೈಡಿಗೆ ಒಂದು ಇತ್ತಲ್ಲ. ಸಿಮೆಂಟ್ ಫ್ಯಾಕ್ಟ್ರಿ ಇತ್ತಪ್ಪ, ಅಲ್ಲಿದ್ದಾನೆ ಸಿಮೆಂಟ್ ತಂದು ಹಾಕ್ತಿದ್ದು. ಲೋಡ್ ಆಯ್ತು ಗುರು, ಲೋಡ್ ಮಾಡಿದ್ವಿ. ಹಗ್ಗ ಟಾರ್ಪಲ್ ಹಾಕಷ್ಟೊತ್ತಿಗೆ 9:15 ಆಯಿತು. ಆಫೀಸ್ ಬಾಕ್ಲು ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾನೆ 9 ಗಂಟೆಗೆ. ಬೆಳಿಗ್ಗೆ ಅಂತ ಬಿಲ್ ಕೊಡೋದು, ಅದಕ್ಕೆ ನಾವೇನು ಮಾಡಿದ್ವಿ, ಹಗ್ಗ ಟಾರ್ಪಲ್ ಹಾಕಿದ್ವಿ. ನಮಗಂತೂ ಹೆಣ ಬಿದ್ದುಬಿಡ್ತು, ಯಾಕಂದರೆ ಮೈಯೆಲ್ಲ ಕಡ್ತ ಸ್ಟಾರ್ಟ್ ಆಗಿಬಿಡ್ತು. ಅವಾಗಿನ್ನೇನೋ ಬೆಳಗ್ಗೆ 10 ಗಂಟೆಗೆ ಅಂದ್ರೆ ಬಿಲ್ಲು. ಆಯ್ತು ಬಾರಪ್ಪ ಅಂತೇಳಿ ಹೋಗಿ ಸ್ನಾನ ಮಾಡ್ಕೆ ಬಂದ್ವಿ. ತಣ್ಣೀರು ಸ್ನಾನ ಮಾಡ್ದಟ್ಟಿಗೆ ನೆಗಡಿ ಹಾಕ್ಬಿಟ್ಟತ್ ನನಗೆ. ಇವಾಗ ಕುಡಿಯೋಕ್ಕೆ ನೀರೇನೂ ಇಲ್ಲ, ಅದು ಇಟ್ಕೊಂಬರೋಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು. ಊಟ ಏನೆಲ್ಲ ರೆಡಿ ಐತೆ. ಮಧ್ಯಾಹ್ನ ಅಲ್ಲಿ ಮಾಡಿದ್ವಿ. ಅದ್ರಾಗ ತಿಪ್ಪೇಶಿಗೆ ಒಂದು ಸ್ವಲ್ಪ ಕೊಟ್ಟು ಬಂದಿದ್ವಿ. ಮೊಸರು ಥರನ ಅಂತ ಹೊರಕ್ಕೆ ಹೋದ್ವಿ ಗುರು. ಹೋಟ್ಲೆ ಪಾಕ್ಲ ಅಂಗಡಿನೇ ಹೋಗ್ಬಿಟ್ಟಿದ್ದ. ಅದಕ್ಕೆ ನೋಡಿ, ಸ್ನಾನ ಮಾಡ್ಕೆ ಬಂದ್ರೂ ಸೆಕೆ ಆಗ್ತೈತೆ. ಕೂಲರ್ ಇಲ್ಲ ಅಂದರೆ ಇರೋಕ್ಕಾಗ್ತಿಲ್ಲ ನಮ್ಮ ಕೈಲಂತೂ. ಇವಾಗ ಹೋಗಿ ನೀರು ಹಿಡ್ಕೊ ಬರೋಣ. ಬೆಳಿಗ್ಗೆ ನೋಡೋಣ ಎಷ್ಟೊತ್ತಿಗೆ ಕೊಡ್ತಾನ ಬಿಲ್ಲು. ಬನ್ನಿ ಬೆಳಗ್ಗೆ ಸಿಗೋಣ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೆಳೆಯರೇ. ರಾತ್ರಿ ಬಿಲ್ ಕೊಟ್ಟಿರಲಿಲ್ಲ, ಇಲ್ಲೇ ಇದ್ವಿ. ಇವಾಗ ಎದ್ದು ಹೊರಗಡೆ ಬಂದ್ವಿ. ಟೀ ಕುಡಿಯೋಣ, ನಾಷ್ಟ ಮಾಡೋಣ ಅಂತೇಳಿ. ಇಲ್ಲಿ ಅಂಗಡಿ ತೆಗ್ದಕ್ಕೆ ಈ ಕಡೆ ಅಂಗಡಿ ತೆಗ್ದಿಲ್ಲ, ಬಂದೇ ಇಲ್ಲ ಗುರು. ಇಲ್ಲೈತೆ ವಾರ ಹೋಗೋಣ. ಏನೊಂದು ಸಿಕ್ಕತ್ತೆ, ಇಲ್ಲೊಂದು ಅಂಗಡಿ ಐತೆ. ಏನೊಂದು ಸಿಕ್ಕರೆ ಸಿಗ್ಬೋದೇನೋ. ಅವಲಕ್ಕಿ ಪಕೋಡ ಅವೇ ಡಾಗಂತಿಲ್ಲ, ಒಂದು ಆಯ್ತು ನಾವು ಸಿಗೋದು. ಮನುಷ್ಯದೇನು ಸಿಗಲ್ಲ ಇಲ್ಲಿ. ಆಯ್ತು ಇವರು ಗ್ಯಾಸ್ ಬೇರೆ ಹೊರಗೈತೆ ಅನ್ನ ಮಾಡೋಕ್ಕೆ. ನೋಡೋಣ, ಕೇಳೋಣ. ಒಂದು ಸಿಲಿಂಡ್ರ್ ಕೊಟ್ಟರೆ ಅಡುಗೆ ಮಾಡೋಣ, ಇಲ್ಲಾಂದರೆ ಟೀ ಕುಡ್ತೀವಿ ಹೋಗೋಣ. ಟೀನೇ ಸಿಗಲಿಲ್ಲ ಅಲ್ಲ, ಟೀ ಅಂತೀನಿ ಗುರು. ನಾಷ್ಟನೇ ಸಿಗಲಿಲ್ಲ ಇಲ್ಲಿ. ಟೀ ಮಜ್ಜಿಗೆ ಬಿಟ್ಟರೆ ಏನಿಲ್ಲ. ಇಬ್ಬರು ನಾನು ಮಜ್ಜಿಗೆ ಪಾಕೆಟ್ ಕುಡಿದ್ವಿ, ಟೀ ಕುಡಿದ್ವಿ. ಇನ್ನೊಂದು ಅರ್ಧ ಗಂಟೆ ಬಂದರೆ ಬಿಲ್ ಕೊಡ್ತಾನೆ. ಬಿಲ್ ಇಸ್ಕೊಂಡೋಗಿ ಹೊರಗೆ ಹೋಗಿ ಏನಾದ್ರು ಮಾಡಿದ್ರಾತು ಮಾಡೋದು, ಇಲ್ಲಾಂದರೆ ಹೋಟ್ಲಾಗ ಒಂದು ಹೋಗೋದು. ಹೆಂಗೂ ಮಧ್ಯಾಹ್ನ ಗಾಡಿ ಸೈಡ್ಗೆ ಹಾಕ್ತೀವಲ್ಲ, ಸಾಯಂಕಾಲ ನೋಡೋಣಂತೆ. ಹೋಟ್ಲಾಗಾದರೂ ಊಟ ಮಾಡಿದ್ರಾತು. ನೋಡಿದ್ರು ಇದು ಬಲೂನ್ ಸಿಸ್ಟಮ್ ಟ್ರಾಲಿ ಅಲ್ಲ ಕಟ್ಟೋದು ಬಲೂನ್ ಸಿಸ್ಟಮ್ ಅಂದ್ಕೊಂಡು ಇಲ್ಲಿಗೆ ಐತೆ ನೋಡಿ. ಲಿಫ್ಟಿಗೆ ಬಲೂನು. ಬಿಲ್ಲಿನ ಬರ್ಬೇಕು ಕೊಡೋಕ್ಕೆ. 10 ಗಂಟೆಗೆ ಬರ್ತಾನಂತೆ. ಒಳ್ಳೆ ನಿದ್ದೆ ಬಂತು. ರಾತ್ರಿ ಸ್ನಾನ ಮಾಡಿದ್ವಿ. ಸ್ನಾನ ಮಾಡಿ ನಿದ್ದೆ ಮಾಡಿದ್ವಿ, ಇಲ್ಲಾಂದರೆ ನಿದ್ದೆ ಮಾಡೋಕ್ಕಾಗ್ತಿದ್ದಿಲ್ಲ.
ಇದೊಂಥರ ಸುಂಕ ಆಗ್ಬಿಟ್ಟತೆ ಗುರು. ಬರೇ ಲೋಡ್ ಮಾಡ್ಕೊಂಡು ಒಂದು 100 ಮೀಟ್ರ್ ಬಂದು ಮುಂದಕ್ಕೆ ಹಾಕಿದ್ನಿ, ಹಗ್ಗ ಲೂಸ್ ಆಗಿಬಿಟ್ಟಿದ್ದಾವೆ. ರಾತ್ರಿ ಆನ್ ಮಾಡಿ ಹಗ್ಗ ಹೇಳಿದ್ವಿ ಇಬ್ರು, ಹಗ್ಗ ಲೂಸ್ ಆಗಿಬಿಟ್ಟತೆ. ನೋಡೋಣ ಇವಾಗ ರಿಂಗ್ನಾಗ ತಿರುವಾನಿಲ್ಲೇ, ಆಮೇಲೆ ರೋಡ್ನಾಗ ಹೋಗಿ ನೋಡೋಣ ಅಂತ. ಬನ್ನಿ ಬಿಲ್ ಇಸ್ಕೊಂಡು ಸಿಗೋಣ. ಲೋಡ್ ಆಯಿತು, ಬಿಲ್ ಇಸ್ಕೊಂಡು ಹೊಲ್ಟ್ವಿ. ಏನಾಯ್ತು ಅಂದರೆ ಡೀಸೆಲ್ಗೆ ಇಂಡಿಯಂಟ್ ಕೊಟ್ಟ ಬಂಕ್ ಇದು ಫ್ಯಾಕ್ಟ್ರಿಗೆ ಎಷ್ಟು ಬೇಕು ಡೀಸೆಲ್ ಅಂದ. 25,000 ಕೊಡೋಂದೆ. 25,000 ಹಿಡಿಯಲ್ಲ, ಇನ್ನೂ ಕಮ್ಮಿನೇ ಹಿಡಿತತೆ. ಅಷ್ಟು ಇಸ್ಕೊಂಡಿದ್ನಿ, ಉಳ್ದಿದ್ದು ದುಡ್ಡು ಇಸ್ಕೊಳ್ಳೋಣಂತೆ. ಅದೇ ಒಂದು 50-100 ಹೆಚ್ಚು ಕಮ್ಮಿ ಕೊಟ್ಟು ಇಸ್ಕೊಂಡ್ರೆ ಆಯ್ತು. ಇದು ನೋಡಿದರೆ ರೋಡ್ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ನಿನ್ನೆ ಇದೇ ರೋಡ್ನಾಗೆ ಬಂದಿದ್ದು ನಾನು ಖಾಲಿ ಗಾಡಿ ತಗೊಂಡು 28 ಕಿಲೋಮೀಟ್ರ್ ಬರೋಕ್ಕೆ 1.5 ಗಂಟೆ ಟೈಮ್ ತಗೊಂಡಿದ್ದು. ಅಲ್ಲೆಲ್ಲಿ ರೋಡ್ ಕೆದರಿ ಕೈಬಿಟ್ಟಿದ್ದಾರೆ. ಮೊದಲೇ ಫ್ಯಾಕ್ಟ್ರಿ ಒಳಗೆ 100 ಮೀಟ್ರ್ ಒಂದೇಟಿಗೆ ಹಗ್ಗ ಲೂಸ್ ಆಗಿತ್ತು. ಇವಾಗ ಈ ಕಚ್ಚಾ ರೋಡ್ನಾಗ 5 ಕಿಲೋಮೀಟ್ರ್ ಹೋಗಿ 5 ಕಿಲೋಮೀಟ್ರ್ ವಾಪಸ್ ಬರಬೇಕು. ಹಗ್ಗ ಇನ್ನೂ ಏನಾಗ್ತದೋ ಗೊತ್ತಿಲ್ಲ. ಮತ್ತು ಮೇನ್ ರೋಡಿಗೆ ಬಂದಮೇಲೆ ಗೊತ್ತಾಗೋದು. ನೋಡೋಣ, ಇವಾಗ ಏನು ಮಾಡೋಂಗಿಲ್ಲ, ಡೀಸೆಲ್ಗೆ ಹೋಗಲೇಬೇಕು. ಡೀಸೆಲ್ ಕೊಡ್ತೇನೆ ಅಂತದಾಗ ಮಾತ್ರ ಬೇಡ ಅನ್ನಬಾರ್ದು. ಆಮೇಲೆ ಏನೋ ಹೇಳ್ತಾರೆ ನೋಡಿ, ಇದ್ದತ್ತಾಗ ಬಿಟ್ಟು ಇಲ್ದಿತ್ತಾಗ ಭಿಕ್ಷೆ ಬೇಡಂಗೆ ಆದಿತ್ತು ಅಂತೇಳಿ ಡೀಸೆಲ್ ಎಷ್ಟು ಬೇಕಂದ 225,000 ಕೊಡು ಅಂತ ಹೇಳಿದ್ನಿ. ಇಸ್ಕೊಂಬಂದಿನಿ. 250 ಲೀಟ್ರ್ ಹಿಡಿಯಲ್ಲ ಅಂದ್ಕೊಂಡಿದ್ನಿ. ಎಷ್ಟೋ ಏನೋ ಅಲ್ಲಿ ಬಂಕ್ನಾಗ ಹೋದಾಗ ಗೊತ್ತಾಗುತ್ತೆ. ನಾನು ಅನಿಸಿ ಮಟ್ಟಿಗೆ ಒಂದು 2,000 ವಾಪಸ್ ಬರ್ಬೋದು ಅಂದ್ಕೊಂಡಿದ್ದೀನಿ. 1,000-2,000. 150 ಲೀಟ್ರ್ ಅಷ್ಟೇ ಗಾಡಿಗಿರೋದು. 150 ಇದ್ರೆ 230 ಹಿಡಿದ್ರೆ 2,000 ವಾಪಸ್ ಬರುತ್ತೆ. 200 ರೂಪಾಯಿ ಇರೋದು. ರೋಡೆಲ್ಲ ಫುಲ್ ವರ್ಕಿಂಗ್ ಕಂಡೀಷನ್ ಐತೆ. ಡೀಸೆಲ್ ಹಾಕ್ಸ್ಕೊಂಡು ವಾಪಸ್ ಇಲ್ಲೇ ಬರ್ಬೇಕು. 12:30 ಆಗೈತೆ ನೋಡಿ ಬಿಲ್ ಆಗೋಷ್ಟೊತ್ತಿಗೆ. ಗಾಳಿನೂ ಬರ್ತೈತೆ, ಬಿಸಿಲು ಐತೆ ಒಂದು ಕಡೆಗೆ. ನೋಡೋಣ, ನಾಗ್ಪುರಿಗೆ ಹೋಗೋಣ. ನಾಗ್ಪುರ ದಾಟಿ ನೋಡೋಣಂತೆ. ಆ ಬುಟ್ಟಿ ಬರೋ ರೋಡ್ ಫುಲ್ ಜಾಮ್ ಇರ್ತೈತೆ. ನಾಗ್ಪುರ ಹತ್ರ ಹೋಗೋಣ ಬನ್ನಿ, ಡೀಸೆಲ್ ಹಾಕ್ಸ್ಕೊಂಡು. ಬಂಕಿಗೆ ಬಂದ್ವಿ ಡೀಸೆಲ್ ಹಾಕೋಣ ಅಂತೇಳಿ. ಆದರೆ ಇಲ್ಲಿ ನೋಡಿ ಹಗ್ಗ ಲೂಸ್ ಆಗಿತ್ತು. ಬಂದು ಟೈಟ್ ಮಾಡಬೇಕು. ಶಿಷ್ಯನಿಗೆ ಹೇಳಿದ್ನಿ ಗ್ಲಾಸ್ ವರ್ಕ್ ಅಂತೇಳಿ, ಯಾಕಂದರೆ ಒಂಚೂರು ಗ್ಲಾಸು ಗಲೀಜಾಗಿತ್ತು. ಅದಕ್ಕೆ 25,000 ಡಾಲರ್. हाँ, पैसा नहीं मिलता है ऐसा, जितना जाएगा उतना जाएगा, बाकी पैसा मिलता नहीं। तो हमको कंपनी वाला वापस नहीं देगा ना? नहीं अभी नहीं, वो बिल जितना जाएगा उतना ही बिल बनेगा। बाकी का इसमें बचा रहेगा ना? वो वो वाला नहीं, वो पूछा नहीं। बरो देखेंगे, इधर कंपनी में दूसरा पर्ची बनवा देंगे हम. ಇನ್ನೇನು ಗುರು, 25,000 ಹಿಡಿಯಲ್ಲ. ಒಂದು ಉಳ್ದಿದ್ದು ದುಡ್ಡು ಕೊಡಂದ್ರೆ ಅದು ಕೊಡಲ್ಲ ಅಂತಾನೆ. ನೋಡೋಣ ಅದು ಎಷ್ಟು ಹಿಡಿತತ ಅಷ್ಟು ತಗೊಂಡು ಉಳ್ದಿದ್ದು ಕೊಟ್ಟರೆ ಆತು ಕಂಪ್ನಿಗೆ. ಫ್ಯಾಕ್ಟ್ರಿನಾಗ ಹೋಗಿ ಇವಾಗ ಶಿಷ್ಯ ಗ್ಲಾಸ್ ಒರೆಸ್ತದಾನೆ. ಗ್ಲಾಸ್ ಒರೆಸಿದ್ಮೇಲೆ ಹಗ್ಗ ಟೈಟ್ ಮಾಡೋಣ. ಬನ್ನಿ ಡೀಸೆಲ್ ಹಾಕ್ಸೋಣ, ನೋಡೋಣ ಅಷ್ಟು ಹೋಗ್ತೈತೆ ಅಂದ್ಕೊಳ್ಳಿ. 250 ಲೀಟ್ರನ್ನು ಅಲ್ಲಿ ಪಂಡ್ರಗೋಡದಾಗ 200 ಲೀಟ್ರ್ ಹಾಕ್ಸಿದ್ದೆ. ಇವಾಗ 30 ಕಿಲೋಮೀಟ್ರ್ ಹತ್ಲಾಗ ಹೋಗಿ ಇತ್ಲಾಗ ಬಂದಿದ್ನಿ, ಗೊತ್ತಾಗುತ್ತೆ. ನೋಡೋಣ ಬನ್ನಿ. ಇವಾಗ ಡೀಸೆಲ್ ಹಾಕ್ಸ್ಕೆ ಬಂದ್ವಿ. 25,000 ರೂಪಾಯಿಗೆ ಇಂಡಿಯಂಟ್ ಕೊಟ್ಟಿದ್ದ. ಆದರೆ ಅದು 22,000 ರೂಪಾಯಿಗೆ ಟ್ಯಾಂಕ್ ಫುಲ್ ಆಗಿಬಿಡ್ತು. ಇನ್ನು 3,000 ದುಡ್ಡು ಕೇಳಿದ್ವಿ. ಬಂಕ್ನೇನು ಕೊಡಲ್ಲ ಅಂದ. ಯಾಕೆ ಕೊಡಲ್ಲ ಅಂದರೆ ಫ್ಯಾಕ್ಟ್ರಿನೂ ಕಂಡೀಷನ್ ಮಾಡಿಬಿಟ್ಟಿದ್ದಾನಂತೆ. ಡೀಸೆಲ್ ಎಷ್ಟು ಹಿಡಿತೈತೋ ಅಷ್ಟು ಹಿಡಿಸ್ರೆ ದುಡ್ಡು ಕೊಡಬೇಡ್ರಿ ಅಂತಂದು. ಅದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ನವ್ರಿಗೆ ಹೇಳಿದ್ವಿ. ಸರಿ ಆಯ್ತು ಬಾ, ಯಾವುದೋ ಏನು ಟೆನ್ಷನ್ ಇಲ್ಲ, ನನಗೆ ಬಿಲ್ ಒಂದು ವಾಟ್ಸಪ್ ಮಾಡು, ಎಷ್ಟು ಹಿಡ್ದತ್ತ ಅಷ್ಟು ಅಂತ ಹೇಳಿದ. ಬಂದ್ವಿ. ಟೈಮ್ ನೋಡಿದರೆ 2 ಗಂಟೆ ಆಯಿತು. 12:30ಗೆ ಬಿಲ್ ಕೊಟ್ಟ, ಅಡ್ವಾನ್ಸು ಕೊಟ್ಟ. ಡೀಸೆಲ್ ಹಾಕ್ಸ್ಕೊಂಡು ಬರೋಷ್ಟೊತ್ತಿಗೆ ಮೇನ್ ರೋಡಿಗೆ ಬರೋಷ್ಟೊತ್ತಿಗೆ 2 ಗಂಟೆ ಆಯಿತು. ಇಲ್ಲೇ ಒಂದು 10 ಕಿಲೋಮೀಟ್ರ್ ಐತೆ ಅಷ್ಟೇ ಮೇನ್ ರೋಡಿಂದ ಫ್ಯಾಕ್ಟ್ರಿ. ಮನ್ಸೂರಿಂದ ರಾಮ್ಟೆಕ್ ಅಂತ ಬರುತ್ತೆ. ಇವಾಗ ಹೈವೇ ಟಚ್ ಆಗಿದೆ ನೋಡಿ, ಮೇನ್ ಹೈವೇಗೆ ಹೋಗ್ತಾ ಇದ್ದೀವಿ. ಇನ್ನೇನು ನಾಗ್ಪುರ ಒಂದು 30 ಕಿಲೋಮೀಟ್ರ್ ಐತೆ ಅಷ್ಟೇ, 35 ಕಿಲೋಮೀಟ್ರು. ಸುಮ್ಮನೆ ನಿಧಾನಕ್ಕೆ ಹೋಗ್ತಾ ಇರೋದೆ. ನಾಗ್ಪುರ್ಗೆ ಹೋಗೋಷ್ಟೊತ್ತಿಗೆ 3 ಗಂಟೆ ಆಗ್ತದೆ. ಇನ್ನೇನು ಅಲ್ಲಿಂದ ಬುಟ್ಟಿಬೋರಿಯಿಂದ ದಾಟೋಷ್ಟೊತ್ತಿಗೆ 4 ಗಂಟೆ ಆಗುತ್ತೆ. ಯಾಕಂತೀರಾ, ಬುಟ್ಟಿಬೋರಿ ಅದೆಲ್ಲ ಜಾಮ್ ಇರುತ್ತೆ. ಅದಕ್ಕೆ ನಿಧಾನಕ್ಕೆ ಉಳ್ಳಿಸ್ಕೊಂಡು ಹೋಗ್ತಾ ಇದ್ದೀನಿ 40ರಾಗೇನೆ. ಗಾಳಿನೂ ಬರ್ತೈತೆ. ಮಳೆನೇ ಬರ್ತಿಲ್ಲ ಗುರು. ನೋಡಿ ಎಷ್ಟು ಸೆಕೆ ಆಗ್ತೈತೆ. ರಾತ್ರಿ ಸ್ನಾನ ಮಾಡಿ ಯಾಕೋ ತಲೆನೋವು ಬಂದಂಗೆ ಆಗ್ಬಿಟ್ಟತ್ತೆ ನನಗೆ. ತಣ್ಣೀರಾಗೆ ಸ್ನಾನ ಮಾಡಿದ್ವಿ, ಹಂಗೆ ಆಗ್ಬಿಟ್ಟತ್ತೆ. ನೋಡೋಣ, ಊಟಕ್ಕೆಲ್ಲ ನಾನು ನಿಲ್ಸೋಣ. ಇವಾಗ ಫಸ್ಟು ಏನಂದರೆ ಕುಡಿಯೋಕ್ಕೆ ನೀರಿಲ್ಲ, ನೀರು ಹಾಕ್ಸ್ಕೋಬೇಕು ಒಂದು ಕ್ಯಾನು. ಅಲ್ಲೇ ಅಡುಗೆ ಮಾಡಿದ್ದ ಶಿಷ್ಯ ಸೆಕ್ಯೂರಿಟಿ ರೂಮ್ನಾಗೆ ರೈಸ್ ಬಾತು.
ಬೆಳಿಗ್ಗೆ ತಿಂಡಿ ತಿಂದ್ವಿ, ಮಧ್ಯಾಹ್ನಕ್ಕೆ ಇನ್ನೂ ಹೊಟ್ಟೆ ಹಸ್ತಿಲ್ಲ. ಯಾಕಂತೀರಾ ಎಲ್ಲೋ ಬರೀ ಬಿಸಿಲಿಗೆ ಊಟ ಮಾಡೋಕ್ಕೆ ಬೇಜಾರಾಗ್ತೈತೆ ನಮಗೆ. ಅಲ್ಲೊಂಥ ಕಬ್ನಲ್ಲಿ ಕುಡಿಯೋಣ ಅಂತ ಇದ್ವಿ, ಗಾಡಿ ನಿಲ್ಸೋಕೆ ಜಾಗ ಇರಲಿಲ್ಲ. ಇನ್ನೊಂದು 2 ತಗೊಂಡು ಹಂಗೆ ಆಯ್ತು. ಅದಕ್ಕೆ ಮುಂದೆ ಬಂದ್ವಿ. ಅಲ್ಲೋಡಿ ಮುಂದೆ ಅದರಲ್ಲಿ ಇದು ಕಾಣ್ತಾ ಇದೆ ನೋಡಿ, ಸ್ಪೀಡ್ ಕ್ಯಾಮ್ರಾ ಇದಾವೆ ಅದ್ರಾಗೆ. ನಾವು ಎಷ್ಟು ಸ್ಪೀಡಾಗಿ ಹೋಗ್ತೀವಿ ಅಷ್ಟು ತೋರಿಸ್ತೈತೆ. ಗ್ರೀನ್ ತೋರಿಸೋದು ನಾರ್ಮಲ್ಲು, ತಿರ್ಗಾ ರೆಡ್ ತೋರಿಸ್ತಾ ಇದ್ದದಲ್ಲ ಅದೆಲ್ಲ ಓವರ್ ಸ್ಪೀಡು. ನಾನು ರೈಟ್ ಸೈಡಿಗೆ ಇದ್ದೀನಿ ನೋಡಿ ನಂದು ಎಷ್ಟು ತೋರಿಸ್ತದೆ ನೋಡೋಣ. 52 ತೋರಿಸ್ತೈತೆ ಗುರು, ರೆಡ್ ತೋರಿಸ್ತದೆ. ಗ್ರೀನು ರೆಡ್ ಎರಡೂ ತೋರಿಸ್ತೈತೆ 50. ಅಂದರೆ ಈ ಹೈವೇ ಸ್ಪೀಡ್ ಲಿಮಿಟ್ ಬಂದು 60 ಅನಿಸುತ್ತೆ. ಯಾಕಂದರೆ ಊರ ಹತ್ರ ಎಲ್ಲ ಹೋಗೋದು, ಊರಿಗೆ ಅಕ್ಕಪಕ್ಕ ಗೋಸ್ಲೋ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ರೋಡ್ ಮೇಲೆಲ್ಲ ಬರೆದು ಬಿಟ್ಟಿದ್ದಾರೆ ಇದು ಹಾಕಿ. ಅಂಥವಿದ್ರೆ ಚೆನ್ನಾಗಿ ಗುರು. ಯಾಕಂತೀರ ಅದ್ರಾಗೆ ಕ್ಯಾಮ್ರಾ ಇರುತ್ತೆ, ಕೇಸ್ ಹಾಕ್ಬಿಡ್ತಾರೆ. ಸ್ಪೀಡಾಗಿ ಯಾರು ಹೊಡೆಯೋದಿಲ್ಲ ಏನಿಲ್ಲ, ಹಂಗಾದ್ರೂ ಹೋಗ್ತಾರೆ ಗುರು. ಇದೇನು ಗುರು 4 ಮೈಲೇಜ್ ಬರ್ತೈತೆ, ತೋರಿಸ್ತೀನಿ ನೋಡಿ. ಲೋಡ್ ಗಾಡಿ 4 ಮೈಲೇಜ್ ಬರ್ತಾ ಇರೋದು ನೋಡಿ. ಈಗ ನೋಡಿ 4 ಮೈಲೇಜ್ ಬರ್ತೈತೆ. 0 ಮಾಡಿದ್ದೆ 5 ಕಿಲೋಮೀಟ್ರ್ ಬಂದೈತೆ, 4 ಬರ್ತಾಯಿತ್ತು ನೋಡಿ. ವ್ಯೂ ಮಾತ್ರ ಸೂಪರಾಗೈತೆ. ಆದರೆ ಬಿಸಿಲೂ ಹಂಗೆ ಐತೆ. ಶಿಷ್ಯ ಆರಾಮಾಗಿ ಕುತ್ಕೊಂಡ್ಬಿಟ್ಟಾನೆ, ಶಿಷ್ಯನು ಫ್ರೆಶ್ ಆಗಿಬಿಟ್ಟಾನೆ, ತಿರ್ಗಂಗಿಲ್ಲ. ಯಾಕೋ ಈ ಕಡೆಗೆ ತಿರ್ಗೋ ದನ ಸಂತೆ ನೋಡ್ತಾ ಇದ್ದಾನೆ ನನ್ನ ಶಿಷ್ಯ. ಇವಾಗ ಆಪೋಸಿಟ್ಟು ರಘುವಣ್ಣ ಬರ್ಬೋದೇನೋ ಮೋಸ್ಟ್ಲಿ. ಮೊನ್ನೆ ಕಾನ್ಪುರಿಗೆ ಹೊರಟಿದ್ದೀನಿ ಅಂತ ಹೇಳಿದ್ರು. ನಾವು ನಾಗ್ಪುರಿಗೆ ಬಂದಿದ್ದಿ ಸರ್ ರಾತ್ರಿಗೆ. ಇವತ್ತು ಸಿಕ್ಕರೆ ಸಿಗ್ಬೋದೇನೋ ನೋಡೋಣ. ಬನ್ನಿ ರಘುವಣ್ಣ ಸಿಕ್ಕ ಮೇಲೆ ಮಾತಾಡ್ಸೋಣಂತೆ. ಇವಾಗ ಬುಟ್ಟಿಬೋರಿ ದಾಟಿದ್ದೀವಿ ನೋಡಿ. ನಾವು ಬುಟ್ಟಿಬೋರಿನಾಗ ಜಾಮ್ ಸಿಕ್ಕತ್ತಂತ ತಿಳ್ಕೊಂಡಿದ್ವಿ, ಯಾವ ಜಾಮೂ ಇಲ್ಲ. ಯಾಕಂದರೆ ಇನ್ನೂ ಟೈಮ್ 4 ಗಂಟೆ ಅಲ್ಲ. ಯಾವ ಕಂಪ್ನಿಯಿಂದ ಕೆಲಸ ಬಿಟ್ಟಿರಲ್ಲ 4 ಗಂಟೆಗೆ. ಸಾಯಂಕಾಲ 6 ಗಂಟೆಗೆ ಬಂದಿದ್ರೆ ಫುಲ್ ಜಾಮ್ ಸಿಗೋದು. 4 ಗಂಟೆ ಆಯ್ತು ದಾಟಿದ್ವಿ. ಇನ್ನು ಯಾರೋ ಟ್ಯಾಕ್ಟ್ರಲ್ಲಿ ನೋಡಿ ಅಯ್ಯೋಗ ಹೆಂಗೆ ಬರ್ತಾಯಿದ್ದಾನೆ ರಾಂಗ್ ರೂಟ್ನಾಗೆ. ಆ ಕಡೆ ಅಲ್ಲಿ ಯೂಟರ್ನ್ ಐತೆ, ಯೂಟರ್ನ್ ಮಾಡ್ಕೊಬಂದ್ರೆ ಆಯ್ತು. ಸುಮ್ಮನೆ ಯಾರಿಗನ್ನ ತೆಗೆದುಬಿಡ್ತಾರೆ. ಬುಟ್ಟಿಬೋರಿ ದಾಟಿದ್ವಿ. ಬಿಸಿಲು ಕಮ್ಮಿ ಆಯಿತು 4 ಗಂಟೆ. ನೋಡ್ತಾ ಇರ್ಬೋದು ಮುಂದೆ ಬಿಸಿಲೂ ಕಮ್ಮಿ ಆಗೈತೆ. ಇವಾಗ ನಿಧಾನಕ್ಕೆ ಇನ್ನೂ 1 ಗಂಟೆ 5 ಗಂಟೆ ತನಕ ನಿಧಾನಕ್ಕೆ ಹೋಗ್ತಾ ಇರೋದೆ. ಸುಮ್ಮನೆ 50ರಾಗೆ 50 ದಾಟ್ಸೋದು ಬೇಡ. ಯಾಕಂದರೆ 5 ಗಂಟೆ ಮೇಲೆ ಇನ್ನೂ ಬಿಸಿಲು ಕಮ್ಮಿ ಆಗುತ್ತೆ. 5 ಗಂಟೆ ತನಕ ಸುಮ್ಮನೆ ಹೋಗ್ತಾ ಇರೋದೆ. ಇವಾಗ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು 70 ಕಿಲೋಮೀಟ್ರ್ ಬಂದಿದ್ನಿ. ಮತ್ತೇನು ಮಾಡೋಣ ಅಂದರೆ ಪಾಂಡ್ರಪಡದಾಗ ಹೋಗಿ ಅಲ್ಲೊಂದು ಎಷ್ಟು ಹಿಡಿತೈತೆ ಅಷ್ಟು ಹಾಕ್ಸ್ಕೊಂಡು ಹೋಗೋದು. ಅಲ್ಲಿ ಹಾಕ್ಸ್ಕೊಂಡು ಹೋದ್ರೆ ಯಾರು ತಲೆನೋವಿರಲ್ಲ. ಇವಾಗ ಹಿಂಗೆ ಹೋದರೆ ಪೆನ್ಗೊಂಡ ಅನಂತಪುರಕ್ಕೆ ಹೋಗ್ಬಿಡ್ತೈತೆ ಗಾಡಿ. ಮತ್ತಲ್ಲಿ ಆಂಧ್ರದಾಗೆ ಕ್ಯೂ ನಿಂತ್ಕೋಬೇಕಾಗತ್ತೆ ಡೀಸೆಲ್ಗೆ. ಅದಕ್ಕೆ ಬೇಡ, ಇಲ್ಲೇ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಯೋಚನೆ ಮಾಡಿದ್ನಿ. ಪಂಡ್ರಗೂಡದಾಗ ಹೋಗಿ ಹಾಕ್ಸ್ಕೊಂಡ್ರಾತು. ರಘಣ್ಣನು ಹೊರಟಿದ್ದಾನೆ, ಬರ್ತಾಯಿದ್ದಾನಂತೆ. ಬಿಸಿಲು ಸುಮ್ಮನೆ ಮಕ್ಕೆ ಹೊಡಿತೈತೆ, ಸೆಕೆ ಅಂದರೆ ಸೆಕೆ. ಅದ್ರಾಗೆ ಹೋಗ್ತಾಯಿದ್ದೀವಿ. ಬೆಳಿಗ್ಗೆ ಮಾಡಿದ್ದು ರೈಸ್ ಬಾತಿತ್ತು, ಅದನ್ನು ಉಂಡ್ವಿ. ಇಬ್ಬರು ಸ್ವಲ್ಪ ಉಂಡು ಹೊರಟಿದ್ದೀವಿ ನೋಡಿ. ರೋಡು ಖಾಲಿ ಐತೆ. ಆರಾಮಾಗಿ ಇನ್ನೊಂದು ಗಂಟೆ ಹೋದರೆ ಹಿಂಗನ್ ಘಾಟ್ ದಾಟ್ಬಿಡ್ತೀವಿ. ಅತ್ಲಾಗಿನ್ನೇನು ಆರಾಮಾಗಿ ಹಿಂಗನ್ ಘಾಟ್ ದಾಟಿದ್ರೆ ರೋಡೇ ಖಾಲಿ. ಜಾಮ್ಗೆ ಹೋಗೋ ತಕ್ಕ ಒಂಚೂರು ಟ್ರಾಫಿಕ್ ಇರುತ್ತೆ. ಜಾಮಿಂದ ರೈಟಿಗೆ ಹೊಡೆದು ಅಂದರೆ ಮುಗೀತು, ಟ್ರಾಫಿಕ್ ಇಲ್ಲ ಏನಿಲ್ಲ. ಇನ್ನು 450 ಕಿಲೋಮೀಟ್ರ್ ಆಯ್ತು ಹೈದ್ರಾಬಾದ್ ಇಲ್ಲಿಂದ. ಬನ್ನಿ ಮುಂದೆ ಹೋಗಿ ಕಬ್ನಾಲು ಇಲ್ಲ ಟೀ ಕುಡಿಯೋಕೆ ನಿಲ್ಸಿ ಸಿಗೋಣ. ನಮ್ಮ ರಗಡ ಸಿಕ್ಕಿದ್ದಾನೆ. ಎಷ್ಟು ಸಲ ಸಿಕ್ಕಿರೋ ವೀಡಿಯೋ ಮಾಡ್ಕೊಂಡಿದ್ದಿಲ್ಲ, ಇವತ್ತು ವೀಡಿಯೋ ಮಾಡ್ಕೊಂಡಿವಿ. ಅಣ್ಣ UPಗೆ ಹೊರಟಿದ್ದಾನೆ, ನಾವು ಆ ಕಡೆ ಬೆಂಗಳೂರು ಕಡೆ ಹೊರಟಿದ್ದೀವಿ. ಕಾನ್ಪುರಿಗೆ ಹೊರಟಿದ್ದಾರೆ. ಇಬ್ಬರು ನಿಲ್ಲಿಸಿ ಜ್ಯೂಸ್ ಕುಡಿದ್ವಿ. ಸುಮ್ಮನೆ ಬರೀ ಕುತ್ಕೊಂಡು ಮಾತಾಡೋದಾಗಿತ್ತು. ಒಂದೇ ಒಂದು ಎಪ್ಪಿಗಿರ್ಲ ಅಂತೇಳಿ ವೀಡಿಯೋ ತಕ್ಕೊಟ್ಟಿರೋದು ನೋಡಿ. ಇವತ್ತು ರಗಣ್ಣ ಇಬ್ಬರಿಗೂ ಜ್ಯೂಸ್ ಕುಡಿಸ್ತಾ. ಅದಕ್ಕಿಂತ ಮುಂಚೆ ನಮ್ಮ ದೋಸ್ತ ಸಿಕ್ಕಿದ್ದ ಹರಿಯಾಣ ಡ್ರೈವರು. ಒಂದು 3 ವರ್ಷದ ಮೇಲೆ ಸಿಕ್ಕಿದ್ದು. ನಾನು ಪಕ್ಕದಾಗ ಬಂದು ಹಾರನ್ ಹೊಡೆದ ಯಾರು ಹಿಂಗೆ ಹಾರನ್ ಹೊಡಿತಾರಂತ ನೋಡಿದರೆ ಅವನು ಹರಿಯಾಣ ಡ್ರೈವರು. ನಿಲ್ಸಿದ್ವಿ, ಅವನು ಜ್ಯೂಸ್ ಕುಡ್ದ. ಇವಾಗ ಮುಂದೆ ಹೋದ. ನಾನು ಜೊತೆಗೆ ಹೊರಟಿದ್ದೆ. ರಗಣ್ಣಗೆ ಬೇರೆ ಹೇಳಿದ್ನ ನಿಲ್ಸ್ತೀನಿ ಬಾರಣ ಅಂತಂದು. ಅದಕ್ಕೆ ನಿಲ್ಸಿ ರಗಣ್ಣನು ಒಂದು ಸ್ಪ್ರೈಟ್ ಕೊಡಿಸ್ತಾ. ಇಬ್ಬರು ಕುಡ್ಕೊಂಡು ಬಂದ್ವಿ. ರಗಣ್ಣನಿಗೆ ಬಾಯ್ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನೇನು ಪಂಡ್ರಗೌಡದಾಗ ಇದ್ದೀವಿ. ನಮ್ಮ ದೋಸ್ತ ಎಲ್ಲ ನಿಲ್ಸಿರ್ತಾನೆ. ರಾತ್ರಿ ಬೆಂಗಳೂರಿಗೆ ಹೊಂಟಾನೆ. ಬೆಂಗಳೂರಿಗನ್ನ ಜೊತೆಗೆ ಬರ್ತಾನೆ. ನೋಡೋಣ, ಹೋಗೋಣ. ಅವನಂತ ನಿಲ್ಲಿಸ್ತಾನೆ, ನಾವಂತ ನಿಲ್ಲಿಸ್ತೀವಿ. ನೋಡೋಣ ಬನ್ನಿ, ಹೋಗಿ ಮುಂದೆ ಸಿಗೋಣ ಬಾರ್ಡ್ರಾಗೆ. ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದರೆ ಫುಲ್ ಜಾಮ್ ಆಗಿಬಿಟ್ಟತೆ ನೋಡಿ. ಹಿಂದೆನೂ ಜಾಮು, ಹಿಂದೆನೂ ಗಾಡಿಗಳಿದ್ದಾವೆ, ಮುಂದೆನೂ ಗಾಡಿ ಇದ್ದಾವೆ. 3 ಲೈನ್ ತಕ್ಕಂಡು ಕೂತ್ಕೊಂಡಾರ ಬಡ್ಡಿ ಮಕ್ಕಳು. ಲೈನ್ ಒಂದು 5-6 ಕಾಟ ಇದಾವೆ, ಎಲ್ಲ ಓಪನ್ ಮಾಡಲ್ಲ. 3 ಲೈನ್ ತಕ್ಕಂಡು ನಮ್ಮ ಪ್ರಾಣ ತಿಂತಾರೆ. ಸೆಕೆ ಅಂದರೆ ಸೆಕೆ, ಇಷ್ಟೊತ್ತಾದ್ರೂ ಹೋಗಂಗಿಲ್ಲ.
ಈ ಲೈನ್ನಾಗ ಗಾಡಿಗಳೇ ಹೋದಂಗೆ ಆಗಲ್ಲ. ಆ ಕಡೆ ಹೋಗ್ತಿದ್ದಾವೆ ನಾವು. ಈ ಕಂಟೈನರ್ ಹಿಂದೆ ನಿಂತ್ಕೊಂಡಿದ್ರೆ ಚೆನ್ನಾಗಿತ್ತೇನ. ಈ ಕಡೆ ಗಾಡಿನೇ ಹೋದಂಗೆ ಆಗ್ತಿಲ್ಲ ಗುರು. ಆ ಕಡೆ ಲಾಸ್ಟ್ ಲೈನ್ ಹೋಗ್ತಿದ್ದಾವೆ. ಈ ಕಡೆ ಮಾತ್ರ ನಮ್ಮಿಂದ ಯಾರು ಬರ್ತಾನೆ ಇಲ್ಲ. ರೋಡಿಗೆಲ್ಲ ಫುಲ್ ನಿಂತಿದ್ದಾವೆ ನೋಡಿ. ಎಷ್ಟೊಂದು ಗಾಡಿಗಳಿದ್ದಾವೆ. ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ ನೋಡಿ. ಅಲ್ಲಿನೂ ಗಾಡಿ ನಿಂತಿದ್ದಾವೆ. ಇವ್ರು ಏನು ಮಾಡ್ತಾರಂದ್ರೆ ಟೀ ಬ್ರೇಕು ಅದು ಬ್ರೇಕು ಅಂತೇಳಿ ತಗೊಂಬಿಡ್ತಾರ. ಹಂಗಾಗಿ ಜಾಮ್ ಆಗ್ತದೆ. ಈ ಲೈನ್ನಾಗ ಗಾಡಿನೇ ಮೂವ್ ಆಗ್ತಿಲ್ಲ ಗುರು. ಗಾಡಿ ಒಳಗೆ ಕುತ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟು ಸೆಕೆ. ಸಂತ ನಿಧಾನಕ್ಕೆ ಮೂವ್ ಮಾಡ್ಕೊಂಬಾ ಮುಂದಕ್ಕೆ. ಫುಲ್ಲು ಸೆಕೆ ನೋಡಿ. ಎಷ್ಟೊಂದು ಜಾಮ್ ಆಗಿದ್ದಾವೆ. ಅಣ್ಣ ಕೂಲರ್ ಹಾಕ್ಕೊಂಡು ಹೊಡಿತದಾನೆ. ಇಲ್ಲಿ ಏನಾಗೈತೋ ನೋಡ್ಬೇಕು ಗುರು. ಇನ್ನು ಯಾವುದೋ ಗಾಡಿ ಓವರ್ಲೋಡ್ ಬಂದತ್ತೇನೋ. ಎಲ್ಲ ಎಲ್ಲಿ ಎಲ್ಲಿ ಸತ್ತಾರ ಅನ್ನೋದೇ ಗೊತ್ತಾಗಿಲ್ಲ. ನಮ್ಮನ್ನು ಸಾಯಿಸ್ತಾರೆ ಸೆಕೆಗೆ ನೋಡ್ಗುರು. ಆ ಕಡೆ ಲಾಸ್ಟ್ ಲೈನ್ ಮಾತ್ರ ಹೋಗ್ತೈತೆ. ನಾನು ಅಲ್ಲೇ ಹೋಗ್ಬೇಕಾಯ್ತು. ಓಹೋ ಇವಾಗ ಹೊಲ್ಟು ಗುರು ಗಾಡಿ. ಶಿಷ್ಯನ್ಗೆ ಹೇಳಿದ್ನು ಮುಂದೆ ಟಾಮ ಅಂತಂದು. ನಿರ್ಮಲ್ ಟೋಲ್ ಹತ್ರ ಬಂದು ಟೀ ಕುಡಿಯೋಣ ಅಂತೇಳಿ ಗಾಡಿ ನಿಲ್ಸಿದ್ವಿ. ಅಷ್ಟ್ರಾಗೆ ಒಂದು ಟೈರ್ ಶಾಕ್ ಕೊಟ್ಬಿಡ್ತು. ಏನಂದರೆ ನೋಡಿ, ಟೈರಿಗೆ ಬೋಲ್ಟ್ ಹೊಡೆದ್ಬಿಟ್ಟೈತೆ. ಎಷ್ಟು ದೊಡ್ಡದು. ಇವಾಗ ಚೆಕ್ ಮಾಡ್ಬೇಕು ಪಂಚರ್ ಆಗಿತ್ತು ಇಲ್ಲೋ ಅಂತ. ನೀರು ಬಿಡ್ಬೇಕು. 24 ಕಣಕ್ಕಂದ ಗಾಳಿ ಬರ್ತಾ ಇಲ್ಲ ಕಣ. ಕಂಗ್ರ್ಯಾಚುಲೇಷನ್, ಪಂಚರ್ ಆಗಿಲ್ಲ. 24 ರಿಂಗ್ ತಾಂಬ. ಟೀ ಕುಡಿಯೋಣ ಅಂದ್ಕೊಂಡ್ವಿ. ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟಿದ್ದಾವೆ ಎಲ್ಲ. ಮತ್ತೆ ಒಂದ್ಸಲಿ ರಿಂಗ್ ಹಾಕಿ ಎಳಿಬೇಕು. ಟೈಮ್ ಆಯ್ತು 10:30. ನಮ್ಮದು OT ಡ್ಯೂಟಿ ಮಾಡಲ್ಲ, ಓವರ್ ಟೈಮು. ಕರೆಕ್ಟಾಗಿ ಇನ್ನೊಂದು ಗಂಟೆ ಅಷ್ಟೇ ನಮ್ಮ ಡ್ಯೂಟಿ. ಇಲ್ಲಿಗೆ ಅಲ್ಲೇ 330 ಕಿಲೋಮೀಟ್ರ್ ಬಂದೀನಿ ನೋಡಿ. ಈ ಥರ ಹಾಕಿದ್ದೀನಿ ಖಾತ್ರಿ. ಚೆನ್ನಾಗೈತೆ ಅಂತ ಹೇಳಿ ಹಿಂದಕ್ಕೆ ಮಾಲ್ ಬರ್ದಂಗೆ. ಯಾರ ಅಣ್ಣ ಫುಲ್ ಜಾತ್ರೆ ಆಗ್ಬಿಟ್ಟಿದ್ದಾನೆ. ಶಿಷ್ಯ ಸ್ಪಾನರ್ ತಂದಾನೆ ನೋಡೋಣ. ಹಾಂ, ಸರ್ಪ್ರೈಸ್ ಪಂಚರ್ ಆಗಿಬಿಟ್ಟತ್ತೆ. ಪಂಚರ್ ಆಗೇ ಬಿಟ್ಟತ್ತಪ್ಪು. ಸೀದಾ 3 ಅಡಿ ಒಳಕ್ಕೆ ಹೋಗ್ಬಿಟ್ಟತ್ತೆ. ಇಟ್ಕ ಇಲ್ಲಣ್ಣ. ಹಾಂ, ಇದೆ ಸರ್ಪ್ರೈಸ್ ಕೊಟ್ಟೈತಪ್ಪ. ಅದು ತಂತಿ ಕಟ್ಟಾಗೈತೆ. ಟೈರ್ ಬಿಚ್ಚಿರಿ ಸರ್ ನೋಡೋಣ. ಸ್ಟೆಪ್ನಿ ಬಿಚ್ಚಿ ಹಾಕ್ಯಣಂತೆ. ಅದು ಹೋಗೋದು ಹೋಗ್ಲಿ ಇರ್ಲಿ. ಟೈರ್ ಸರಿ ಇಲ್ಲ ಇದು. ಮೊನ್ನೆ ರೆಡಿ ಮಾಡಿಸಿದ್ವಿ. ಅಂದರೆ ಏನಾಗಿತ್ತು ಅಂದರೆ ಟೈರು ಹೊಡ್ತಾ ಬಿದ್ದತ್ತೆ. 700 ರೂಪಾಯಿ ಪ್ಯಾಚ್ ಹಾಕ್ಬೇಕಂದ. ಇವಾಗ ಬೋಲ್ಟ್ ಹೊಡೆದೈತೆ ನೋಡಿ. ಮತ್ತೆ 500 ರೂಪಾಯಿ ಅಂತ ಪ್ಯಾಚ್ ಹಾಕೋಕ್ಕೆ. ಅಂದರೆ ಟೈರು ಸರಿ ಇಲ್ಲ. ಅದಕ್ಕೆ ಏನು ಮಾಡೋಣ ಅಂದರೆ ಸ್ಟೆಪ್ನಿ ಐತಲ್ಲ, ಸ್ಟೆಪ್ನಿ ಹಾಕೋಣಂತೆ. ಇವಾಗ ಸೀದಾ ಹೋಗೋಣ. ಹೋಗಿ ಡಾಬಾದಾಗೆ ಊಟ ಮಾಡಿ ತಾಚಿ ಮಾಡೋಣ. ಫಸ್ಟು ಟೀ ಕುಡಿ ಅಂತ ಬನ್ನಿ. ಕೊನೆಗೂ ಬಂದು ಗುಲ್ಜಾಮಾಬಾದ್ ಹತ್ರ ಸೈಡ್ ಹಾಕಿದ್ವಿ. ಊಟ ಮಾಡಿ ತಾಚಿ ಮಾಡೋಣ ಅಂತೇಳಿ. ಇಲ್ಲ ಲೈಟೆಲ್ಲ ಹೋಗ್ಬಿಡ್ದವು ಗುರು. ಒಂದೊಂದು ಹತ್ತಂಗಿಲ್ಲ. ಇಲ್ಲಿಗೆ 2 ಹಾಕ್ಬೇಕು. ಆದರೆ ಇಲ್ಲೊಂದು ಬರ್ದಾಯ್ತು ನೋಡಿ, ಡೆಫ್ ಟ್ಯಾಂಕ್ ಹತ್ರ. ಇಲ್ಲಿ ಹಾಕಿದ್ದೆ. ಇಲ್ಲೆಲ್ಲ ಹೋಗ್ಬಿಟ್ಟಿದ್ದಾವೆ. ತಗೊಂಡು ಹಾಕ್ಬೇಕು. ನಿದ್ದೆನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. 350 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ವಿ. ಸಾಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗೋಣ. ಲೈಟು ಹೋಗ್ಬಿಟ್ಟವೆ. ಓಕೆ ಹಾಂ ಬಾರ. ಹಾಂ ಇರಲಿ ಬಾ. ಟಾಪ್ ಲೈಟಿಗೆ ಏನಾಗಲ್ಲ. ಟಾಪ್ ಲೈಟ್ ಆಫ್ ಮಾಡ್ಬಾ. ಟಾಪ್ ಲೈಟ್ ಆಫ್ ಮಾಡ್ಬಾ. ಪಾರ್ಕಿಂಗ್ ಇರಲಿ, ಟಾಪ್ ಲೈಟ್ ಆಫ್ ಮಾಡ್ಬಾ. ನೋಡಿ ಅಭಿಮನ್ಯು ಸೈಡ್ಗೆ ಹಾಕಿದ್ದೀನಿ. ನಮ್ಮ ದೊಡ್ಡಪ್ಪ ನೋಡಿದರೆ ಹೋಗ್ತಾ ಇದ್ದಾನೆ. ಯಾಕೋ ದೊಡ್ಡಪ್ಪಂದು GPS ತೋರಿಸ್ತಿಲ್ಲ. ಅದು ಪ್ರಾಬ್ಲಮ್ ಆಗೈತೆ. ಮತ್ತೆ ಹೊಸ್ದಾಗಿ OTP ತಗೋಬೇಕು. ಅದನ್ನು ರೀಚಾರ್ಜ್ ಮಾಡ್ಕೋಬೇಕಾಗಿತ್ತು. ನಾನು ಸರಿ ಮಾಡಿಲ್ಲ ನೋಡಿ. ತೋರಿಸ್ತೀನಿ. ಮತ್ತೆ OTP ಕೇಳ್ತೈತೆ. ಓನರ್ಗೆ ಹೇಳಿದರೆ ಇವಾಗ OTP ಹೇಳಲ್ಲ. ಬೆಳಿಗ್ಗೆನೆ ಟಾಪ್ ಲೈಟ್ ಆಫ್ ಮಾಡ್ಬಾ. ಟಾಪ್ ಲೈಟು ಒಳಗಾಯ್ತು ನೋಡ. ಅದು ಒಳಗಿನ ಲೈಟು ಆ ಒಳಗಿನ ಆಫ್ ಮಾಡು. ಅದು ಆಫ್ ಮಾಡು. ಹಾಂ ಬಾ. ಎಲ್ಲ ಆಫ್ ಮಾಡಿದ್ವಿ. ಇವಾಗ ಊಟ ಮಾಡೋಣ ಬನ್ನಿ.